ಈಗ ಬರದ ಮೀಟಿಂಗ್ ಇದೆ, ಎಲ್ಲ ಡಿಸ್ಟಿಕ್ ಕೋರ್ಟ್ನೆಲ್ಲ ರಿವ್ಯೂ ಮಾಡ್ತಾಯಿದ್ದೀವಿ. ಬರೋಕ್ಕೆ ಸಂಡೇ ಇದೆಯಾ, ಪೊಲೀಸ್ ಸಂಡೇ ಇದೆಯಾ, ಡಿ ಸಿಗೆ ಸಂಡೇ ಇದೆಯಾ? ಸೊ ನಮ್ಗೆ ಯಾವುದು ಸರ್ಕಾರದ ಮಂತ್ರಿಗಳಿಗೆ ಸಂಡೇ ಇದೆಯಾ? 24 hours ವಿ ಹ್ಯಾವ್ ಟು ವರ್ಕ್. ಸೊ ಅದಕ್ಕೆ ಸಂಡೇ ಆದರೂ ಕೂಡ ಇಟ್ಟಿದ್ದೀನಿ. ಅದಾದಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಯಾಬಿನೆಟ್ ಬರೋದು ವಿಚಾರನೇ ನಾನು ಕರೆದಿದ್ದೀನಿ. ಸೊ ಎಲ್ಲರಿಗೂ ಆದಮೇಲೆ ಏನೆಲ್ಲ ಮಾಡ್ಬೋದು ಅಂತ ಈಗಾಗಲೇ ನಾನು ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆಲ್ಲ ಹೇಳಿದ್ದೀನಿ, ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾವು ಸಂಡೇ ಆದರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ನ ಮಧ್ಯಾಹ್ನ ಇಟ್ಟಿದ್ದೀವಿ. ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ನಾನು ಎಲ್ಲ ಯುವಕರಿಗೆ, ನಿಮ್ಮ ಯುವಕರ ಇಚ್ಛೆಯಂತೆ, ನಿಮ್ಮ ಯುವಕರ ಮನವಿಯಂತೆ ಭಾಳ ಜನ ನನಗೆ ಮೆಸೇಜ್ ಆಗ್ತಾಯಿದ್ವಿ, ರಿಕ್ವೆಸ್ಟ್ ಮಾಡ್ಕೊಳ್ತಾಯಿದ್ರಿ. ಸೊ ಅವರ ಭಾವನೆಯಂತೆ ನಾವು ಪರ್ಮಿಷನನ್ನು ಕೊಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಭಾಳ ಶಾಂತಿಯಿಂದ ವರ್ತನೆ ಮಾಡಬೇಕು. ಕಾನೂನು ಚೌಕಟ್ಟು ಭಾಳ ಇಂಪಾರ್ಟೆಂಟು. ನಮ್ಮ ಪೊಲೀಸಲ್ಲಿ ಆಫೀಸರ್ಸು ಎಲ್ಲ ಕಡೆಯೂ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ. ಸೊ ಭಾಳ ಕಾಮಾಗಿರಬೇಕು. ಇದು ನಾವು ಎಷ್ಟು ಶಾಂತಿ ಪ್ರಿಯರು ನಾವು ಬೆಂಗಳೂರಿನವರು, ಕರ್ನಾಟಕದವರು ಅಂತ ನಾವು ತೋರಿಸ್ಬೇಕಾಗ್ತದೆ. ಸೊ ಐ ಅಪೀಲ್ ಟು ಆಲ್ ಆಫ್ ಯು, ಯು ಎಂಜಾಯ್ ಫುಟ್ಬಾಲ್, ಯು ಎಂಜಾಯ್ ವೆದರ್ ಹೂ ವಿನ್ಸ್ ಆರ್ ಹೂ ಲೂಸಸ್, ದಟ್ ಈಸ್ ಡಿಫ್ರೆಂಟ್. ಯಾರು ಗೆಲ್ಲಿ ಯಾರು ಸೋಲಿ ನೀವೆಲ್ಲ ಮಾಡಿ, ಆದರೆ ನಿಮ್ಮ ತಾಳ್ಮೆನ ಯಾರು ಕೂಡ ಕಳ್ಕೊಳ್ಬಾರ್ದು. ನಂದೊಂದು ಸರ್ಕಾರದ ಪರವಾಗಿ ನಾನು ಎಲ್ಲ ನನ್ನ ಯುವಕರಿಗೆ ಮತ್ತು ಫುಟ್ಬಾಲ್ ಅಭಿಮಾನಿಗಳಿಗೆ, ಕ್ರೀಡಾಭಿಮಾನಿಗಳಿಗೆ ನಮ್ರತೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ.